ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಡೈಲಿ ವ್ಲಾಗ್ಗೆ ಸ್ವಾಗತ. ತಮ್ಮನೇಲಿ ನೋಡಿದ್ರಲ್ಲ, ನಾನು ಟೈಲರ್ ಆದ ಕತೆ. ಬನ್ನಿ, ನಾನು ಟೈಲರಿಂಗ್ ಆದೆ ಅಂತ ನಿಮ್ಗೆ ಹೇಳ್ತೀನಿ. ನಾನು 8ನೇ ಕ್ಲಾಸು 9ನೇ ಕ್ಲಾಸು ಓದಬೇಕಾದ್ರೆ ನಮ್ಮಮ್ಮ ನನ್ನ 1 ಅವರ್ ಟೈಲರಿಂಗ್ ಕಳಿಸೋದು. ಫೀಸ್ ಕಟ್ಟಿ, ಪಾಪ ಟೈಲರಿಂಗ್ ಕಲೀಲಿ, ಮುಂದಕ್ಕೆ ಎಂದಕ್ಕಾದ್ರೂ ಯೂಸ್ ಆಗುತ್ತೆ, ಸ್ವಂತ ಕೆಲಸ ಕೈಯಲ್ಲಿರಲಿ, ಯಾವುದಕ್ಕೂ ಡಿಪೆಂಡ್ ಆಗದೆ, ಯಾರ ಮೇಲೂ ಡಿಪೆಂಡ್ ಆಗದೆ ಅವಳ ಜೀವನ ಅವಳು ಮಾಡೋ ಲೆವೆಲ್ಗೆ ಇರಲಿ ಅಂತ ಅವ್ರು ಕಳಿಸೋರು. ಅವರೇನೋ ಆ ಉದ್ದೇಶದಿಂದ, ಒಳ್ಳೆ ಉದ್ದೇಶದಿಂದ ಕಳಿಸೋರು. ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಆ ವಯಸ್ಸಿಗೆ ಗೊತ್ತಾಗಲ್ವಲ್ಲ, ಇಷ್ಟೊಂದೆಲ್ಲ ಜೀವನ ಇರುತ್ತೆ ಹೆಂಗೆಲ್ಲ ಅಂತ ಎಲ್ಲಿ ಗೊತ್ತಾಗುತ್ತೆ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ಇನ್ನು ಹೋಗಲಿಲ್ಲ ಅಂದರೆ ಬಿಸಿ ಬಿಸಿ ಕಜ್ಜಾಯ ಚೆನ್ನಾಗಿ ಕೊಡ್ತಿದ್ರು ನಮ್ಮಮ್ಮ. ಆ ಏಟಿಗೆ ಭಯಪಟ್ಟು ನಾನು ಹೋಗ್ತಾಯಿದ್ದೆ. ಹಂಗೂ ಹಿಂಗೂ ಆಯಿತು, ಕಲ್ತಿದ್ದು ಅಂತ ಆಯಿತು. ಆಮೇಲೆ ಮುಂದೆ ಮದುವೆ, ಮಕ್ಕಳು, ಸಂಸಾರ ಅಂತೆಲ್ಲ ಆಯಿತು. ನಮ್ಮ ಯಜಮಾನರು ಅಂಗಡಿ ಇಟ್ಕೊಟ್ರು. ಅಂಗಡೀಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಿದ್ದೋ. ಆಮೇಲೆ ಈಗ ಮೊಮ್ಮಕ್ಕಳಾಗಿರೋ ಟೈಮಲ್ಲಿ ನನಗೆ ಟೈಮ್ ಉಳಿತಾ ಇತ್ತು. ಆ ಟೈಮಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ನೆನಪಾಯಿತು, ನಾನು ಟೈಲರಿಂಗ್ ಕಲ್ತಿದ್ದೀನಿ ಅಂತ ತಾನೇ ಲೆಕ್ಕ. ಹೆಂಗೆ ಕಲ್ತಿದ್ದೀನಿ, ಎಷ್ಟು ಕಲ್ತಿದ್ದೀನಿ ಅನ್ನೋದು ಆಮೇಲಿನ ಕತೆ. ಒಟ್ಟು ನಾನು ಕಲ್ತಿದ್ದೀನಲ್ಲ ಅಂತ ನನ್ನ ಉದ್ದೇಶ. ಸರಿ, ಕಲ್ತಿದ್ದೀನಲ್ಲ, ಮಿಷಿನ್ ತರಿಸ್ಕೊಂಡು ಟೈಲರ್ ಕೆಲಸ ಮಾಡೋಣ ಫ್ರೀಯಾಗಿರೋವಾಗ ಅಂತ ಟೈಲರಿಂಗ್ ಮಿಷಿನು ತರಿಸ್ಕೊಂಡು. ಅವ್ರು ಹೇಳಿದ್ರು ನಮ್ಮ ಯಜಮಾನರು, ಇದೆಲ್ಲ ಬೇಕಾ, ಸುಮ್ಮನೆ ಅಂಗಡಿ ನೋಡ್ಕೊ ಅಂತ. ನಾನು ಇಲ್ಲ, ನಾನು ಟೈಲರಿಂಗ್ ಮಾಡ್ತೀನಿ ಫ್ರೀ ಇರೋ ಟೈಮಲ್ಲಿ, ಇವಾಗ ನಿಂಗೇನು ರೀ ಕಷ್ಟ ಅಂತೇಳಿ ಅವ್ರನ್ನ ಸುಮ್ಮನಾಗಿಸಿ ನಾನು ಶುರು ಮಾಡಿದೆ. ಮನೇಲಿ ಇರ್ತಾವಲ್ಲ ಬ್ಲೌಸ್ ಪೀಸ್, ಅರಿಶಿನ ಕುಂಕುಮ ಕೊಟ್ಟಿರೋವು, ಅವು ಹೆಂಗೋ ವೇಸ್ಟೇ, ನಮ್ಮ ಸೈಜ್ಗಂತೂ ಆಗೋಲ್ಲ. ಅದರಲ್ಲೇ ಟ್ರೈ ಮಾಡೋಣ, ಫಸ್ಟ್ ಹೆಂಗೋ ಕೆಟ್ಟೋಗುತ್ತೆ ಅಂತ ಗೊತ್ತು ನನಗೆ. ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಅಂದ್ಕೊಂಡಂಗೆ ಕೆಟ್ಟೋಯ್ತು ಅನ್ನೇ. ಆಮೇಲೆ ನೆನಪಾಯಿತು ನನಗೆ, ಯೂಟ್ಯೂಬಲ್ಲಿ ಸಿಗುತ್ತಲ್ಲ ಟೈಲರಿಂಗ್ ಕ್ಲಾಸಸ್ ಇರುತ್ತೆ, ಅದರಲ್ಲಿ ನನಗೆ ಏನೇನು ಬೇಕೋ ವಿಷಯ ಸಿಗುತ್ತಲ್ಲ ಅಂದ್ಬಿಟ್ಟು, ಅವಾಗ ನನಗೆ ಟೈಲರಿಂಗ್ ಕ್ಲಾಸ್ನ ಯೂಟ್ಯೂಬಲ್ಲಿ ಅಟೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಹುಡುಕ್ತೆ. ಕ್ಲಾಸ್ಗೆ ಅಟೆಂಡ್ ಆಗಿಲ್ಲ ಅದರಲ್ಲಿ ಟಿಪ್ಸ್ ಹಾಕಿರ್ತಾರಲ್ಲ, ಟೈಲರಿಂಗ್ ಯಾವ ರೀತಿ ಮಾಡೋದು ಆ ಥರದ್ದೆಲ್ಲ. ಅದು ನನಗೆ ಯಾವುದ್ಯಾವುದು ಕಷ್ಟ ಅಂತ ಇತ್ತು, ಅದನ್ನೆಲ್ಲ ಹುಡುಕಿ ಚೆಕ್ ಮಾಡಿ ಅದನ್ನು ನೋಡೋಕ್ಕೆ ಶುರು ಮಾಡಿದೆ. ಹಿಂಗೆ ನೋಡ್ತಾ ಅದರಲ್ಲಿ ಕಲಿತಾ ನಾನು ಇಂಪ್ರೂವ್ ಆದೆ. ನಮ್ಮ ಸೊಸೆಯರ ಬಟ್ಟೆ ಕೂಡ, ಅಂದರೆ ಅವ್ರದ್ದು ಬ್ಲೌಸ್ ಕೂಡ ನಾನೇ ಹೊಲಿಯೋ ಮಟ್ಟಕ್ಕೆ ಬಂದೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಈಗ ಪಕ್ಕಾ ಬಂತು ಅಂತ ಆಯಿತು. ಅವರು ನೀಟಾಗಿ, ಪರವಾಗಿಲ್ಲಮ್ಮ ಚೆನ್ನಾಗಿ ಹೊಲಿತಾ ಇದೆಯಾ ಅಂತ ಅವರು ಭರವಸೆ ಕೊಟ್ಟರು. ಆಮೇಲೆ ನಾನು ಬೇರೆ ಕಸ್ಟಮರ್ದು ಬ್ಲೌಸ್ ತೊಗೊಂಡು ಹೊಲಿಯೋಕ್ಕೆ ಶುರು ಮಾಡಿದೆ. ಈಗ ಚೆನ್ನಾಗಿ ಹೊಲಿತೀನಿ, ತುಂಬ ಚೆನ್ನಾಗಿ ಹೊಲಿತೀನಿ. ಹೆಂಗೆ ಹೇಳ್ತೀನಿ ಅಂದರೆ, ಕೊಟ್ಟಿರೋರೇ ಮತ್ತೆ ಕೊಡ್ತಾರೆ ಅಂದರೆ ಅದು ಅರ್ಥ ಅದೇ ತಾನೇ. ನಾನೀಗ ಒಳ್ಳೆ ಟೈಲರು ಆಗಿದ್ದೀನಿ. ನೋಡಿ, ನಮ್ಮ ಅಮ್ಮಂದು ದೂರದೃಷ್ಟಿ ಈ ಥರ ಕೆಲಸ ಮಾಡಿದೆ. ಅದರಿಂದ ಇವಾಗ ಆಗೋ ಸಂಪಾದನೆ ಆಗುತ್ತೆ ತಾನೇ. ಫ್ರೀ ಆಗಿದ್ದಾಗ ನನ್ನ ಕೈಲಿ ಆಗುತ್ತೆ ಅನ್ನೋಷ್ಟು ತೊಗೋತೀನಿ ಬಟ್ಟೆ. ಆಗಲ್ಲ ಅಂದರೆ ನನಗೆ ಎಷ್ಟು ಬೇಗ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ಅಂಗಡಿ ನೋಡಿಕೊಂಡು ಟೈಲರ್ ಕೆಲಸ ಮಾಡ್ತೀನಿ. ಇದು ನನ್ನ ಟೈಲರ್ ಆದ ಕತೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಕಮೆಂಟಲ್ಲಿ ಏನಾದ್ರು ನಿಮ್ಮ ವಿಷಯ ಏನಾದರೂ ಇದ್ದರೆ ತಿಳಿಸಿ. ನೀವು ಏನಾದರೂ ಕಲಿತಾ ಇದ್ದೀರಾ ಅಂದರೆ ಅದನ್ನು ಇಂಟ್ರೆಸ್ಟಾಗಿ ಕಲ್ತ್ಕೊಳ್ಳಿ. ಯಾವಾಗ ಯೂಸ್ ಆಗುತ್ತೋ ಗೊತ್ತಿಲ್ಲ.